ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೆ ಕೇಳಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ಅಗ್ನಿಪುತ್ರಿ ಸರಣಿಯ ಮುಂದಿನ ಭಾಗವನ್ನ ಕೇಳೋಣ ಬನ್ನಿ. ವ್ಯಾಸ ಭಾರತ, ಪಂಪ ಭಾರತ ಮತ್ತು ಕುಮಾರ ವ್ಯಾಸ ಭಾರತ ಈ 3 ಪ್ರಮುಖ ಕಾಲಘಟ್ಟಗಳಲ್ಲಿ ರಚಿತವಾದವು. ಈ ಲೇಖನದ ಯಾನವೂ ಇಂಥ ಕಾಲಘಟ್ಟಗಳಲ್ಲಿನ ಮಹಿಳೆಯರ ಸ್ಥಾನ, ಮಾನ, ನಡವಳಿಕೆ, ನಂಬಿಕೆ, ಅವರು ಕಂಡ ಏಳು ಬೀಳು, ಅನುಭವಿಸಿದ ಸುಖ ಮತ್ತು ನೋವು ಇವುಗಳನ್ನು ಆಯಾ ಕವಿಗಳ ಮಾತಿನಲ್ಲೇ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವಷ್ಟೆ. ಇದಕ್ಕೆ ನಾಯಕಿಯಾಗಿ ದ್ರೌಪದಿ ಬಹಳ ಮುಖ್ಯಳಾಗುತ್ತಾಳೆ. ದ್ರೌಪದಿ ಹೀಗೆ 100 ರಾಜರುಗಳನ್ನು ನಿರಾಕರಿಸಲು ಕಾರಣ ವ್ಯಾಸರಲ್ಲಿ ವಿಸ್ತಾರವಾಗಿ ಬರುತ್ತದೆ. ಕುಮಾರವ್ಯಾಸನಿಗೆ ದ್ರೌಪದಿಯ ಹುಟ್ಟು ಮತ್ತು ಬೆಳವಣಿಗೆಗಳ ವಿವರಗಳನ್ನು ಬರೆಯಲು ಪುರುಸೊತ್ತಿಲ್ಲ. ಬೆಳೆಯುವ ಮಹಾಕಾವ್ಯ ಹಲವು ಕವಿಗಳಲ್ಲಿ ಹಲವು ಕಾಲಮಾನಗಳಲ್ಲಿ ಬೆಳೆಯುತ್ತಾ ಹೋಗುತ್ತವಷ್ಟೆ. ಒಬ್ಬ ಕವಿಗೆ ವಿಸ್ತರಿಸಬೇಕೆನಿಸಿದ್ದು ಮತ್ತೊಬ್ಬ ಕವಿಗೆ ಗೌಣವಾಗುತ್ತದೆ. ಇದು ಆಯಾ ಕವಿಗಳ ಸ್ವಾತಂತ್ರ್ಯವಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯ ಗಾಢ ಸ್ವಭಾವಕ್ಕೆ ಆತನ ಬಾಲ್ಯ ಮತ್ತು ಬೆಳೆಯುವ ಪರಿಸರ ಬಹುಮುಖ್ಯ. ದ್ರೌಪದಿಯ ಹುಟ್ಟು ಮತ್ತು ಬೆಳೆದ ಪರಿಸರವಾದರೂ ಎಂಥದ್ದು? ದ್ರುಪದ ರಾಜ ತನ್ನ ಸಹಪಾಠಿ ದ್ರೋಣನಿಗೆ ಅವಮಾನ ಮಾಡಿದ್ದಾನೆ. ನೊಂದು ಹಠ ಹಿಡಿದ ದ್ರೋಣ ಅರ್ಜುನನಿಂದ ದ್ರೌಪದನು ಸೋಲುವಂತೆ ಮಾಡಿದ್ದಾನೆ. ಸೋತ ದ್ರುಪದ ತೀರಾ ಅವಮಾನಿತನೂ ಹತಾಶನೂ ಆಗಿದ್ದಾನೆ. ಅವನಿಗೀಗಾಗಲೇ ಇರುವ 2 ಗಂಡು ಮಕ್ಕಳು ಈ ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಲು ವಿಫಲರಾಗಿದ್ದಾರೆ. ಅವನಿಗೀಗ ದ್ರೋಣನನ್ನು ಕೊಲ್ಲುವ, ಅರ್ಜುನನನ್ನು ಸೋಲಿಸುವ ಮಗ ಬೇಕಾಗಿದ್ದಾನೆ. ಅದಕ್ಕಾಗಿ ಯಾಜ ಮತ್ತು ಉಪಯಾಜರೆನ್ನುವ ಸಾಧಕರ ಮೊರೆ ಹೋಗಿದ್ದಾನೆ. ಅವರು ಇವನಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ. ಹವಿಸ್ಸನ್ನು ಸ್ವೀಕರಿಸುವ ಸಮಯ ಇಲ್ಲಿದೆ ನೋಡಿ. ನಾವೂ ನೀವು ಬೆರಗಾಗುವ ಒಂದು ಘಟನೆ. ಯಾಜನು ದ್ರುಪದ ಪತ್ನಿಯನ್ನು ಕುರಿತು ಹೇಳಿದನು, ಮಹಾರಾಣಿ, ಇತ್ತಲಾಗಿ ಬಾ. ಒಬ್ಬ ಮಗನೂ ಮತ್ತು ಒಬ್ಬ ಮಗಳೂ ನಿನಗೆ ಹುಟ್ಟುತ್ತಾರೆ. ಈ ಹವಿಸ್ಸನ್ನು ಕೂಡಲೇ ಸ್ವೀಕರಿಸು. ಯಾಜನ ಮಾತುಗಳನ್ನು ಕೇಳಿ ದ್ರುಪದನ ಪತ್ನಿಯು ಹೇಳಿದಳು, ಮಹರ್ಷಿ, ನನ್ನ ಮುಖವೂ ಮತ್ತು ಶರೀರವೂ ಕೇಸರಿ ಗಂಧಾದಿ ಸುಗಂಧ ದ್ರವ್ಯಗಳಿಂದ ಲೇಪಿತವಾಗಿವೆ. ಆದುದರಿಂದ ಈ ಸಮಯದಲ್ಲಿ ನಾನು ಪವಿತ್ರವಾದ ಹವಿಸ್ಸನ್ನು ಮುಟ್ಟಲು ಯೋಗ್ಯಳಲ್ಲ. ನನಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ನೀನು ಸ್ವಲ್ಪ ಕಾಲ ತಡೆಯಬೇಕಾಗುವುದು. ಯಾಜನು ಕಾಲಾವಕಾಶಕ್ಕೆ ಒಪ್ಪಲಿಲ್ಲ. ಮಹಾರಾಣಿ, ಹವಿಸ್ಸನ್ನು ತೆಗೆದುಕೊಳ್ಳುವ ಇಚ್ಛೆ ಇದ್ದರೆ ಈಗಲೇ ಆಗಮಿಸಿ ಸ್ವೀಕರಿಸು. ಇಲ್ಲದಿದ್ದರೆ ನಿನ್ನ ಸಂಬಂಧವಿಲ್ಲದೆಯೇ ಇಷ್ಟಾರ್ಥವನ್ನು ಪಡೆಯುವ ಸಾಮರ್ಥ್ಯವು ನಮಗಿರುವುದು. ರಾಣಿಯು ಸಕಾಲದಲ್ಲಿ ಬರಲಿಲ್ಲ. ಯಾಜನು ಹವಿಸ್ಸನ್ನು ಯಜ್ಞೇಶ್ವರನಿಗೆ ಸಮರ್ಪಿಸಿಬಿಟ್ಟನು. ಮರುಕ್ಷಣವೇ ಜಾಜ್ವಲ್ಯಮಾನನಾದ ಬಾಲಕ ಹುಟ್ಟಿ ಬಂದ. ಕೆಲವೇ ಕ್ಷಣಗಳಲ್ಲಿ ಅತ್ಯಂತ ಕೋಮಲೆಯೂ ಕೃಷ್ಣವರ್ಣವುಳ್ಳವಳು, ತ್ರೈಲೋಕ್ಯ ಸುಂದರಿಯಂತೆ ಕಂಗೊಳಿಸುತ್ತಿರುವವಳು, ಮಾನವರ ಮಧ್ಯದಲ್ಲಿ ಹುಟ್ಟಿರುವ ದೇವತೆಯೋ ಎನ್ನುವಂತೆ ಕಾಣುವವಳೂ ಆದ ಬಾಲಕಿಯೂ ಹುಟ್ಟಿ ಬಂದಳು. ಈ ಘಟನೆಯನ್ನು ಓದಿದ ಮೇಲೆ ವ್ಯಾಸರ ಕಾಲದ ಮಹಿಳೆಯರಿಗೆ ಹವಿಸ್ಸನ್ನು ಸ್ವೀಕರಿಸುವ ಅಥವಾ ಬಿಡುವ ಸ್ವಾತಂತ್ರ್ಯವಿತ್ತು ಎನಿಸುವುದಿಲ್ಲವೇ? ಆಕೆ ಸಕಾಲದಲ್ಲಿ ಬರಲಿಲ್ಲ. ಇದಕ್ಕಾಗಿ ಗಂಡ ದ್ರುಪದನಾಗಲಿ ಈ ಮಹರ್ಷಿಗಳಾಗಲಿ ಕೋಪಗೊಂಡು ಶಾಪವನ್ನು ಕೊಡಲಿಲ್ಲ. ಇಲ್ಲಿ ಯಾಜ ಹೇಳಿದ್ದಾದರೂ ಏನು? ಕಾಲದ ನಿಯಮವಿದೆ, ಸಕಾಲದಲ್ಲಿ ಬರದಿದ್ದರೆ ನಾನೇ ಬೇರೆ ವ್ಯವಸ್ಥೆಯನ್ನೂ ಮಾಡಿಕೊಳ್ಳುತ್ತೇನೆ ಎಂದೆ. ಮತ್ತು ಹಾಗೆಯೇ ಬೇರೆ ವ್ಯವಸ್ಥೆಯೂ ಆಯಿತಲ್ಲ. ಆನಂತರ ಮತ್ತೊಂದು ಸ್ವಾರಸ್ಯವಿದೆ. ಸಮಯಕ್ಕೆ ಸರಿಯಾಗಿ ಬಂದು ಹವಿಸ್ಸನ್ನು ಸ್ವೀಕರಿಸದ ದ್ರುಪದನ ಪತ್ನಿ ಇಂಥ ಜಗತ್ಪ್ರಸಿದ್ಧ ಮಕ್ಕಳು ಹುಟ್ಟಿದ ಮೇಲೆ ಯಾಜನಲ್ಲಿ ಒಂದು ವರವನ್ನು ಬೇಡುತ್ತಾಳೆ. ಈ ಮಕ್ಕಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ತಾಯಿ ಎಂದು ತಿಳಿಯದಿರಲಿ ಎಂದು. ಯಾಜನಿಂದ ಹಾಗೇ ಆಗಲಿ
ಎಂದು ವರವನ್ನೂ ಬೇರೆ ಪಡೆಯುತ್ತಾಳೆ. ಹೊರಲಿಲ್ಲ ಹೆರಲಿಲ್ಲ, ಕಷ್ಟವೇ ಪಡದೆ ಧೀರ ವೀರ ಮಗ, ತ್ರಿಲೋಕ ಸುಂದರಿ ಮಗಳು ಅಮ್ಮ ಎನ್ನುವುದಾದರೆ ಯಾವ ಹೆಣ್ಣಿಗೆ ತಾನೇ ಬೇಡ ಹೇಳಿ? ಹೇಗಿದೆ ನೋಡಿ ವರಸೆ. ಇದು ದ್ರೌಪದಿಯ ಹುಟ್ಟಿನ ಜೊತೆಗೇ ಇರುವ ಗಟ್ಟಿತನ. ಕುಮಾರವ್ಯಾಸ ಈ ಘಟನೆಯನ್ನು ಇಷ್ಟು ವಿಸ್ತಾರವಾಗಿ ಹೇಳಿಲ್ಲವಾದರೂ ದೃಪದನು ಪುತ್ರಕಾಮ್ಯಾಧ್ವರವ ಮಾಡಿದ ಪ್ರಸಂಗವನ್ನು 2 ಪದ್ಯಗಳಲ್ಲಿ ವಿವರಿಸುತ್ತಾನೆ. ಆದರೆ ದ್ರೌಪದಿಯ ಬರವನ್ನು ವಿವರಿಸಲು ಉತ್ಸಾಹ ಒಂದಿನಿತೂ ಕಡಿಮೆಯಾಗುವುದಿಲ್ಲ. ವೇದಿ ಮಧ್ಯವನೊಡೆದು ಮೂಡಿದಳಾದರಿಸಿ ಜನವ ಅಮಮ ಕಾಮನ ಕೈದುವ ತ್ರೈಲೋಕ್ಯ ಮೋಹನ ಮಂತ್ರ ದೇವತೆಯೋ. ವೇದಿಕೆಯ ಮಧ್ಯದಿಂದ ಆಧರಿಸಿ ಮೂಡಿದ ಆ ಬಾಲೆಯನ್ನು ಕಂಡು ಸುತ್ತಲಿದ್ದ ಜನ ಅಮಮ ಎಂದು ಉದ್ಗಾರ ಮಾಡಿದರಂತೆ. ಇವಳೇನು ಕಾಮನಿಗೆ ಸೆರೆಯಾದ ರತಿಯೋ, 3 ಲೋಕಗಳಿಗೂ ಮೋಹಕ ಮಂತ್ರವನ್ನು ಉಸುರುವ ದೇವತೆಯೋ ಎಂದು ಜನ ಬೆರಗಾದರಂತೆ. ಆಗ ದೃಪದನ ಮನಸ್ಥಿತಿ ಏನು? ಕುಮಾರವ್ಯಾಸನ ಪ್ರಕಾರ ಆ ಕ್ಷಣಕ್ಕೆ ಆತ ತೀರಾ ನಿಶ್ಚಿಂತ. ದ್ರೋಣವಧೆಗೀ ಮಗನು ಪಾರ್ಥಗೆ ರಾಣಿ ಈ ಮಗಳೆಂದು ದೃಪದ ಕ್ಷೋಣಿಪತಿ ಸಲುಹಿದನು ಸುತರನು ಸಾನುರಾಗದಲ್ಲಿ. ಹುಟ್ಟುವಾಗಲೇ ಬಾಳಿನ ಗುರಿಗಳು ನಿಶ್ಚಿತ. ಅಕ್ಷೋಹಿಣಿ ಸೈನ್ಯದ ಅಧಿಪತಿ ದೃಪದ ಮನಸ್ಸು ಮಾಡಿದ ಮೇಲೆ ಮತ್ತೇನು? ಅರಮನೆಯ ಗೋಡೆಗಳಿಗೆ ಕಿವಿಯಿರುತ್ತದೆ ಮತ್ತು ದಾಸಿಯರಿಗೆ ನಾಲಿಗೆ ಎನ್ನುವುದು ಜನಜನಿತವಾದ ಮಾತು. ಸಹಸ್ರಮಾನಗಳಿಂದ ವಿಶ್ವದ ಎಲ್ಲಾ ಅರಮನೆಗಳ ಪಾಡು ಇದೇ ರೀತಿಯೇ. ಇನ್ನು ದ್ರೌಪದಿಯ ಅರಮನೆಯ ಜನಕ್ಕೆ ದೃಪದನ ನಿಚ್ಚಳವಾದ ಗುರಿ ಗೊತ್ತಿಲ್ಲವೇನು? ಅದು ದ್ರೌಪದಿಯ ಕಿವಿಗೆ ಬಿದ್ದಿಲ್ಲವೇನು? ತಾನು ಹುಟ್ಟಿರುವುದೇ ಅರ್ಜುನನ ರಾಣಿಯಾಗಲು ಎಂದು ಹುಟ್ಟಿದ ಗಳಿಗೆಯಿಂದ ತಿಳಿದವಳಿಗೆ ಸ್ವಯಂವರದ ಸಮಯದಲ್ಲಿ ಬೇರೆ ರಾಜರುಗಳ ಹಂಗೇನು? ಅದಕ್ಕೇ ಅವಳು ಯಾರನ್ನೂ ನೋಡಳು, ನುಡಿಸಳು. ದ್ರೌಪದಿಯ ನಡವಳಿಕೆ ಈಗ ನಮಗೆ ಸಕಾರಣವಾಗಿ ತೋರುತ್ತದೆಯಲ್ಲವೇ? ಆದರೆ ಆಗ ಅಲ್ಲಿ ನೆರೆದಿದ್ದ ರಾಜರಿಗೆ ಇದು ಸಕಾರಣವೆನಿಸಲಿಲ್ಲ. ಬೆಚ್ಚಿದರು, ಬೆವರಿದರು, ಬೆರಗೆದ್ದು ಹೋದರು. ಬುದ್ಧಿ ತೀರಾ ಆಶ್ಚರ್ಯಚಕಿತವಾಗಿ ಹೋದರೆ ಏನು ಮಾಡಬೇಕೆನ್ನುವುದೂ ತೋಚದೆ ಹೋಗಿ ಜನ ಚಿತ್ರವಿಚಿತ್ರವಾಗಿ ಆಡುತ್ತಾರೆ ತಾನೆ. ಪಂಪನಲ್ಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನುಡಿಯುವುದ ಮರೆತು ಮತ್ತೇನನು ನುಡಿದರು ಕೆಲರು ನೋಡ್ದರು ನೋಡದಂತೆ ಹಾವಡಿರದಂತೆ ಬೆದರಿದರು ಕೆಲರು ತೊಡುಗೆ ಮತ್ತೆ ಕೆಲರು ನೆಟ್ಟಗಿದ್ದು ನೇರಗೊಳಿಸಿದರು. ದ್ರೌಪದಿಯ 2ನೇ ಧೀಶಕ್ತಿಯ ದರ್ಶನವಾಗುವುದು ಮತ್ತೆ ಸ್ವಯಂವರ ಮಂಟಪದಲ್ಲೇ. ಸಕಲ ಧರಣೀರಾಯರನ್ನು ಮನ್ನಿಸದೆ ಮರಳಿದ ಮಗಳನ್ನು ಕಂಡು ದೃಪದ ಚಿಂತಾಕ್ರಾಂತನಾಗಿದ್ದಾನೆ. ಜೋಯಿಸರ ಜ್ಯೋತಿಷ್ಯವೇ ತಪ್ಪಾಯಿತೆ, ಅರ್ಜುನನನ್ನು ಗದುಗಿನ ವೀರನಾರಾಯಣ ತೋರಿಸನೆ ಎನ್ನುವ ಆತಂಕದಲ್ಲಿ ತೊಳಲಾಡುತ್ತಿದ್ದಾನೆ. ವಿಧಿ ಇಲ್ಲದ ಮುಂದಿನ ಹೆಜ್ಜೆಯೇ ಬಾಲೆಯನ್ನು ನಿಜರೂಪ ದರ್ಪದೊಳ್ ಆಳಲು ಅರಿದಿರೆ ಬಾಹುಬಲದಲ್ಲಿ ಸೋಲಿಸುವೆಡೆ ಅನುವಾಗಿ ಎಂದು ಡಂಗುರವನ್ನು ಸಾರಲೇಬೇಕಾಯಿತು. ಹೇಗಿದ್ದರೂ ಅರ್ಜುನನ ಸಲುವಾಗಿಯೇ ಭಾರದ ಬಿಲ್ಲು ಮತ್ತು ಮತ್ಸ್ಯ ಯಂತ್ರಗಳನ್ನು ಸಿದ್ಧ ಮಾಡಿಸಿಯೇ ಇಟ್ಟಿದ್ದನಲ್ಲ. ಈ ವರವಿಗೂ ಬೆಕ್ಕಸ ಬೆರಗಾಗಿ ಕುಳಿತಿದ್ದ ರಾಜರಲ್ಲಿ ಈಗ ಮಿಂಚು ಸಂಚಾರವಾದಂತಾಯಿತು. ಓಹೋ, ಹಾಗಿದ್ದರೆ ದ್ರೌಪದಿಯನ್ನು ಮತ್ತೆ ಪಡೆಯುವ ಅವಕಾಶ. ಎಲ್ಲರೂ ತಡಬಡಿಸಿ ಅನುವಾದರು. ಆದರೆ ಬಂದ ವೇಗದಲ್ಲೇ ಮರಳಿದರು. ಈ ಭಾಗ ಕುಮಾರವ್ಯಾಸನಲ್ಲಿ ಬಹಳ ನಾಟಕೀಯವಾಗಿಯೂ ಹಾಸ್ಯಮಯವಾಗಿಯೂ ಚಿತ್ರಿತವಾಗಿದೆ. ಇದು ಹೇಳಿ ಕೇಳಿ ಓದುಗರ ಕಾವ್ಯ. ಓದುವ ಜಾಣರು ಹಾವ ಭಾವದೊಂದಿಗೆ ಧ್ವನಿಯ ಏರಿಳಿತದೊಂದಿಗೆ ಓದಿದರಂತೂ ಕೇಳುಗರು ಬಿದ್ದು ಬಿದ್ದು ನಕ್ಕಾರು. ಹಾರ ಹರಿದುದು ಕರ್ಣಪೂರದ ಚಾರುಮಣಿಗಳು ಸಡಲಿದವು ಪದವೀರ ನೇವುರ ನೆಗ್ಗಿದವು ಕುಗ್ಗಿದವು ನೆನಹುಗಳ. ಇದು ಏನು ಮಹಾ, ನಮ್ಮಿಂದಾಗದೆ ಎಂದು ಬಿಲ್ಲಿನ ಹತ್ತಿರ ಹೋಗಿ ಅದನ್ನು ಜರುಗಿಸಲು ಪ್ರಯತ್ನಿಸುತ್ತಾ ಕೆಲವರು ಬಿದ್ದರು. ಸ್ವಲ್ಪ ಎತ್ತಿದ ಕೆಲವರು ಬಿಲ್ಲಿನ ಸಮೇತ ಬಿದ್ದರು. ಕೆಲವರಂತೂ ಬಿಲ್ಲನ್ನು ಅಲ್ಲಾಡಿಸಲು ಆಗದೆ ಬಿದ್ದರು. ಆಗ ಅವರು ಧರಿಸಿದ್ದ ಹಾರ ಹರಿಯಿತು. ತೊಟ್ಟಿದ್ದ ಒಡವೆಗಳ ಮುತ್ತು ಮಣಿಗಳು ಸಡಿಲವಾಗಿ ಉದುರಿದವು. ತಮ್ಮ ಶೌರ್ಯದ ಸಂಕೇತವಾಗಿಯೇ ಧರಿಸಿದ್ದ ಕಾಲ ಕಡಗ ನೆಗ್ಗುನುಗ್ಗಾಯಿತು. ಮನದೊಳಗೆ ಇದ್ದ ಗರ್ವದ ನೆನಕೆಗಳು ತನ್ನಷ್ಟಕ್ಕೆ ತಾನೇ ಕುಗ್ಗಿ ಹೋದವು. ಅಲ್ಲಿದ್ದ ದ್ರೌಪದಿಯ ಸಖೀವೃಂದ ಸುಮ್ಮನಿದ್ದಿತೆ. ಹೋ ಎಂದು ಕೈತಟ್ಟಿ ನಕ್ಕರು, ಬಿದ್ದು ಬಿದ್ದು ನಕ್ಕರು.
ಅಂತೂ ಇಡೀ ಸಭಾಂಗಣದಲ್ಲಿ ಒಂದೆಡೆ ಹಲವರಿಗೆ ಅವಮಾನ, ಮತ್ತೊಂದೆಡೆ ಹಲವರಿಗೆ ರಂಜನೆಯ ಬಹುಮಾನ. ಹೀಗೆ ವಾತಾವರಣವೆಲ್ಲ ಗಜಬಜವಾಗಿ ಹೋಯಿತು. ಮುಂದೆ ಶಿಶುಪಾಲ, ಜರಾಸಂಧ, ಶಲ್ಯರಾಜ ಎಲ್ಲರೂ ಬಂದು ಬಿಲ್ಲನ್ನೆತ್ತಲಾಗದೆ, ಎತ್ತಿದರೂ ಬಾಣ ಹೂಡಲಾಗದೆ ಸೋತು ಸೊರಗಿ ಮೌನ ತಾಳಿದ್ದರು. ದುರ್ಯೋಧನಾದಿಗಳಂತೂ ಮೊದಲೇ ಸೋಲಪ್ಪಿಯಾಗಿತ್ತು. ಎಂತೆಂಥ ಅತಿರಥ ಮಹಾರಥರೆಲ್ಲ ಹೀಗೆ ಮಣ್ಣು ಮುಕ್ಕುತ್ತಿದ್ದಾಗ ಇಡೀ ಸಭಾಂಗಣ ನಿಶ್ಶಬ್ದವಾಗಿದೆ. ದ್ರುಪದ ರಾಜನಾದರೋ ಈಕೆಗಿನ್ನಾರೊಡೆಯರೋ ಕುಂತಿ ಕುಮಾರರ್ ಇಲ್ಲಲೇ ಎಂದು ಮನದೊಳಗೇ ಪರಿತಪಿಸುತ್ತಿದ್ದಾನೆ. ಆಗ ಕರ್ಣನೆದ್ದು ವೀರ ಗಾಂಭೀರ್ಯದಲ್ಲಿ ಧನುವಿನೆಡೆಗೆ ಹೆಜ್ಜೆ ಹಾಕುತ್ತಾನೆ. ಸಮಸ್ತ ಜನರ ಕಣ್ಣು ಅವನ ಕಡೆಗೆ ಎವೆಯಿಕ್ಕದೆ ನಿಂತಿದೆ. ಅವನು ಧನುರ್ವಿದ್ಯಾಪಾರಂಗತ ಎನ್ನುವುದು ಸಮಸ್ತರಿಗೂ ತಿಳಿದಿದೆ. ಅವನು ನಿಧಾನವಾಗಿ ಮಂಡಿಯೂರಿ ವೀರಗಾಸೆಯಲ್ಲಿ ಕುಳಿತು ಬಿಲ್ಲನೆತ್ತಿದ್ದಾನೆ. ಪಂಚಬಾಣಗಳನ್ನು ಹೂಡಿಯೇ ಬಿಟ್ಟಿದ್ದಾನೆ. ಇನ್ನೇನು ಬಾಣಗಳು ಬಿಲ್ಲಿನಿಂದ ಬಿಡುಗಡೆ ಪಡೆಯುತ್ತವೆ. ಮೇಲಿನ ಮತ್ಸ್ಯಯಂತ್ರ ಸಿಡಿಲಿನ ಶಬ್ದ ಮಾಡುತ್ತಾ ಸಿಡಿದು ಬೀಳುತ್ತದೆ. ವರಮಾಲೆ ಕರ್ಣನ ಕೊರಳ ಸೇರುತ್ತದೆ ಎಂದು ಸಮಸ್ತರೂ ಮುಂದಿನ ಕ್ರಿಯೆಗೆ ಸಾಕ್ಷಿಯಾಗಲು ತಮ್ಮ ಆಸನದ ತುದಿಗೆ ಬಂದು ಮುಟ್ಟಿದ್ದಾರೆ. ಬಾಣಗಳ ಝೇಂಕಾರವನ್ನು ಕೇಳಿಸಿಕೊಳ್ಳಲು ತಮ್ಮ ಉಸಿರಿನ ಶಬ್ದವನ್ನೂ ಹತ್ತಿಕ್ಕಿಕೊಳ್ಳುತ್ತಿದ್ದಾರೆ. ಆಗ ನಾಹಂ ವರಾಮಿ ಸೂಥಂ ಎನ್ನುವ ದೃಢವಾದ ಹೆಣ್ಣು ಧ್ವನಿ ಮೊಳಗುತ್ತದೆ. ಜನ ಬೆಚ್ಚಿ ಧ್ವನಿ ಬಂದ ಕಡೆಗೆ ನೋಡುತ್ತಾರೆ. ದ್ರೌಪದಿಯ ಮುಖ ಬಿಗಿದಿದೆ. ವರಮಾಲೆ ಹಿಡಿದ ತೋಳುಗಳು ಕೆಳಗಿಳಿದಿವೆ. ಕಣ್ಣಿನ ನೋಟ ಸ್ಪಷ್ಟವಾಗಿ ಹೇಳುತ್ತಿದೆ, ನಾನು ಸೂತನನ್ನು ವರಿಸುವುದಿಲ್ಲ. ಅವಳ ಈ ನಿರ್ಧಾರದ ಧ್ವನಿ ದಶದಿಕ್ಕುಗಳಲ್ಲೂ ಅನುರಣಿಸುತ್ತಿದೆ. ಎಂಥ ಕೆಚ್ಚೆದೆ! ಕರ್ಣ ಧನುವನ್ನು ಕೆಳಗಿಳಿಸುತ್ತಾನೆ. ಒಮ್ಮೆ ಕೋಪದಿಂದ ದ್ರೌಪದಿಯ ಕಡೆ ನೋಡುತ್ತಾನೆ, ಅಷ್ಟೇ. ನಂತರ ತಲೆ ತಗ್ಗಿಸಿ ತನ್ನ ಆಸನದ ಕಡೆ ನಡೆಯುತ್ತಾನೆ. ಮೊದಲು ಎಲ್ಲಾ ರಾಜರನ್ನು ನಿರಾಕರಿಸಿದ್ದು, ಈಗ ಸೂತನನ್ನು ಒಲ್ಲೆ ಎಂದದ್ದು ಹೇಗೆ ಅರಗಿಸಿಕೊಳ್ಳಬಲ್ಲರು ಈ ರಾಜಮಹಾರಾಜರು? ಅಬ್ಬಾ ಹೆಣ್ಣೆ ಎನ್ನುವ ಉದ್ಗಾರ ಎಲ್ಲರ ಮನದಲ್ಲಿ. ವೀರಾದಿವೀರರೆಲ್ಲರ ಗಂಡಸುತನಕ್ಕೆ ಗದಾಪ್ರಹಾರವಾಗಿ ಹೋಗಿದೆ. ದುರ್ಯೋಧನಾದಿಗಳು ಕೋಪದಲ್ಲಿ ಕುದಿಯುತ್ತಿದ್ದಾರೆ. ಈ ಭಾಗವೆಲ್ಲವೂ ವ್ಯಾಸ ಭಾರತದಲ್ಲಿ ಚಿತ್ರವತ್ತಾಗಿ ಮೂಡಿಬಂದಿದೆ. ಪಂಪನ ಕಾಲಕ್ಕಾಗಲೇ ಹೆಣ್ಣಿನ ಸ್ಥಾನಮಾನಗಳು ಬದಲಾವಣೆಗೊಂಡಿರಬಹುದು. ಕುಮಾರವ್ಯಾಸನ ಕಾಲವಂತೂ ಮತ್ತೂ ನಂತರದ್ದು. ಹೀಗಾಗಿ ಇವರಿಬ್ಬರಲ್ಲಿ ದ್ರೌಪದಿ ಸೂತಪುತ್ರನನ್ನು ಒಲ್ಲೆ ಎನ್ನುವುದಿಲ್ಲ, ಕರ್ಣನೇ ಸೋಲುತ್ತಾನೆ. ತುಡುಕಿದನು ಚಾಪವನು ಮಹಿಯಿಮ್ಮಿಡುಕದಿರೆ ಮಂಡಳಿಸಿ ಝಾಡಿಸಿ ಜಡಿದು ಜರೆದ್ ಔಂಕಿದನು ದಂಡೆಯ ನಿಕ್ಕಿ ಕೋಪದಲ್ಲಿ ಹೊಡಕರಿಸಿ ಸತ್ವಾತಿಶಯ ವಿಮ್ಮಡಿಸೆ ಸರ್ಷಪ ಮಾತ್ರ ತಿರುವನು ತೊಡಿಸಲರಿಯದೆ ಹಿಂಗಿ ಮೌನದೊಳಿರ್ದನ ಕರ್ಣ. ಜಾಗ್ರತೆಯಾಗಿ ಬಿಲ್ಲನ್ನು ಹಿಡಿದನು. ಅದು ಭೂಮಿಯಿಂದ ಅಲ್ಲಾಡಲೇ ಇಲ್ಲ. ತಿರುಗಿ ಝಾಡಿಸಿ ಒದ್ದು ಬೈದು ಒತ್ತಿದನು. ಕೋಪದಿಂದ ಸ್ವಲ್ಪ ಕೂತು ನಿಂತು ದಂಡೆ ಹಾಕಿದನು. ಅವನ ಸಾಮರ್ಥ್ಯ ಇಮ್ಮಡಿಸಿದಂತೆ ಕಾಣಿಸಿತು. ಆದರೆ ಸಾಸಿವೆ ಮಾತ್ರದಷ್ಟು ಹೆದೆಯನ್ನು ತೊಡಿಸಲು ತಿಳಿಯದೆ ಮೌನಕ್ಕೆ ಶರಣಾದ ಕರ್ಣ ಹಿಂತಿರುಗಿದನು. ಈಗ ದ್ರುಪದನಿಗೆ ಶಾಸ್ತ್ರದ ಆಧಾರ ಬೇಕಾಯಿತು. ಪಕ್ಷಾಂತರಕ್ಕೆ ಪಾರ್ಥಿವ ಸುತೆಯ ನೀವುದು ವಿಪ್ರ ಜಾತಿಯಲ್ಲಿ. ನೀವು ಬಲ್ಲಿರಿ ಶಾಸ್ತ್ರ ನಿರ್ಣಯವ. ಕ್ಷತ್ರಿಯ ಕನ್ಯೆಯನ್ನು ಬ್ರಾಹ್ಮಣರಿಗೆ ಲಗ್ನ ಮಾಡಿಕೊಡುವುದು ಶಾಸ್ತ್ರಸಮ್ಮತವೇ ಆಗಿದೆ ಎಂದು ಸಭೆ ತಿಳಿಸಿ ವಿಪ್ರರಿಗೆ ಈಗ ಅವಕಾಶ ಎಂದು ಸಾರುತ್ತಾನೆ. ಸರಿ, ಮತ್ತೆ ಇಡೀ ಸಭಾಂಗಣ ಗಲಾಟೆಯ ಗೂಡಾಗುತ್ತದೆ. ಕೆಲ ವಿಪ್ರರು ಬಿದ್ದೂ ಬಿದ್ದು ನಗುತ್ತಾರೆ. ಕೆಲವರು ನಮಗೇಕಯ್ಯ ಇಲ್ಲದ ಉಪದ್ವ್ಯಾಪ ಎಂದು ಅಲವತ್ತುಕೊಳ್ಳುತ್ತಾರೆ. ವೇದ ಶಾಸ್ತ್ರಗಳ ಬಗ್ಗೆ, ಕಾವ್ಯಗಳ ಬಗ್ಗೆ, ಅಲಂಕಾರ, ಛಂದಸ್ಸು, ವೈದ್ಯ, ಗಜ, ತುರುಗಗಳ ಲಕ್ಷಣ ಯಾವುದರ ಬಗ್ಗೆಯಾದರೂ ಕೇಳಲಿ, ಹೇಳುತ್ತೇವೆ. ಇಲ್ಲದಿದ್ದರೆ ಒಳ್ಳೆಯ ಹೋಳಿಗೆ ಊಟ ಬಡಿಸಲಿ, ತಿನ್ನುತ್ತೇವೆ. ಅದು ಬಿಟ್ಟು ಇದೇನಯ್ಯ ಬಿಲ್ಲು ಬಾಣ ಎಂದು ಅಪಹಾಸ್ಯ ಮಾಡುತ್ತಾರೆ. ಅರಸರು ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. ಆಗ ವಿಪ್ರರ ನಡುವಿನಿಂದ ಅರ್ಜುನ ಎದ್ದು ಬರುತ್ತಾನೆ. ಅದನ್ನು ಕಂಡ ದ್ರೌಪದಿಯ ಸಖಿಯರ ಗುಲ್ಲಂತೂ ಹೇಳಲಸದಳ. ಏನೇ ಹಾರುವ ಬಂದನಲ್ಲೇ, ನೀನು ಬ್ರಾಹ್ಮಣತೆಯಾಗುತ್ತೀಯಮ್ಮ, ನೋಡಲಿ ಗಡ್ಡದುಪಾಧ್ಯಾಯರು ಬರುತ್ತಿದ್ದಾರೆ ಎಂದೆಲ್ಲ ಗೆಳತಿಯನ್ನು ಹಾಸ್ಯ ಮಾಡುತ್ತಾರೆ. ಈ ಭಾಗ
ಕುಮಾರವ್ಯಾಸನಲ್ಲಿ ಬಹಳ ವಿಸ್ತಾರವಾಗಿದೆ, ನಾಟಕೀಯವಾಗಿಯೂ ಇದೆ. ಆದರೆ ವ್ಯಾಸರಲ್ಲಿ ಬರುವ ಒಂದೇ ಒಂದು ಶ್ಲೋಕ ದ್ರೌಪದಿಗೆ ಅರ್ಜುನನಲ್ಲಿ ಹೆಚ್ಚು ಮೆಚ್ಚುಗೆ ಬರುವಂತಿದೆ. ಅಲ್ಲಿ ಜನಮೇಜಯನಿಗೆ ಕಥೆಯನ್ನು ಹೇಳುತ್ತಿರುವ ವೈಶಂಪಾಯನರು ಹೇಳುತ್ತಾರೆ, ಯದಾ ನಿವೃತ್ತ ರಾಜನೋ ಧನುಷಃ ಸಜ್ಜ ಕರ್ಮಣಿ ಅಥೋದತಿಷ್ಟದ್ವಿಪ್ರಾಣಾಂ ಮದ್ಯಾಜಿಷ್ಣು ಉದಾರದಿಹಿ. ಅರ್ಥ, ಯಾವಾಗ ರಾಜಕುಮಾರರೆಲ್ಲರೂ ಮಹಾಧನುಸ್ಸನ್ನು ಮೇಲೆತ್ತಲೂ ಕೂಡ ಸಮರ್ಥರಾಗದೆ ನಾಚಿಕೆಯಿಂದ ತಲೆ ತಗ್ಗಿಸಿ ತಮ್ಮ ತಮ್ಮ ಆಸನಗಳಲ್ಲಿ ಹೋಗಿ ಕುಳಿತರೋ, ಆಗ ಬ್ರಾಹ್ಮಣರ ಮಧ್ಯದಿಂದ ಉದಾರವಾದ ಬುದ್ಧಿಯುಳ್ಳ ಅರ್ಜುನನು ಮೇಲೆದ್ದನು. ಇದೀಗ ನಿಜವಾದ ವೀರನ ಲಕ್ಷಣ. ತನ್ನ ಕಣ್ಣೆದುರೇ ಧನುಸ್ಸನ್ನು ಎತ್ತಲಾರದೆ ವೀರರೆಲ್ಲ ಹಿಮ್ಮೆಟ್ಟುತ್ತಿರುವಾಗ ಈ ಮಹಾವೀರನಾದರೂ ಹೇಗೆ ಸುಮ್ಮನಿದ್ದಾನು? ಈ ವೀರಕನ್ಯೆಗೆ ತಕ್ಕವರ ಮಹಾಶಯ. ದ್ರೌಪದಿ ನಾಚಿ ತಲೆ ತಗ್ಗಿಸಿದರೂ ಉಂಗುಷ್ಟದಲ್ಲಿ ನೆಲವನ್ನು ಕೆರೆಯುತ್ತಾ ಕಡೆಗಣ್ಣಿನಲ್ಲಿ ಅರ್ಜುನನನ್ನು ನೋಡಿದಳಂತೆ. ಕೆಲವೇ ಕ್ಷಣಗಳ ಹಿಂದೆ ನಾನು ಸೂತನನ್ನು ವರಿಸುವುದಿಲ್ಲ ಎಂದು ಗುಡುಗಿದವಳು ಇವಳೇ ಏನು? ಮಹಾಭಾರತ ಕಾವ್ಯದಲ್ಲಿ ಈ ದ್ರೌಪದಿ ಸ್ವಯಂವರದ ಭಾಗವೇ ಅತ್ಯಂತ ಸವಿಯಾದ ಭಾಗ. ಇಲ್ಲಿ ಏನೇನು ದೃಶ್ಯಪಲ್ಲಟಗಳು! ಪ್ರಾರಂಭದಲ್ಲಿ ಎಲ್ಲ ರಾಜರುಗಳನ್ನು ಕಡೆಗಣ್ಣಿನಿಂದಲೂ ನೋಡದೆ ನಿವ್ವಾಳಿಸಿ ಬಂದಾಗಿನ ಒಂದು ದೃಶ್ಯ, ರಾಜಾದಿರಾಜರೆಲ್ಲ ಬಿಲ್ಲೆತ್ತಲಾರದೆ ತಡಬಡಿಸುತ್ತಿದ್ದ ಒಂದು ದೃಶ್ಯ, ಸೂತನನ್ನು ವರಿಸುವುದಿಲ್ಲ ಎಂದು ಹೇಳಿ ಎಲ್ಲರನ್ನೂ ನಿಸ್ತೇಜರನ್ನಾಗಿಸಿದ ಒಂದು ದೃಶ್ಯ, ಬ್ರಾಹ್ಮಣನೊಬ್ಬ ಬಿಲ್ಲನ್ನೆತ್ತಿ ಕ್ಷಣ ಮಾತ್ರದಲ್ಲಿ ಮತ್ಸ್ಯಯಂತ್ರವನ್ನು ಛೇದಿಸಿಯೇ ಬಿಟ್ಟ, ಇದೂ ಒಂದು ದೃಶ್ಯ. ತಕ್ಷಣವೇ ದ್ರೌಪದಿ ಅವನ ಕೊರಳಿಗೆ ವರಮಾಲೆ ಹಾಕಿ ಅವನ ಪಕ್ಕದಲ್ಲಿ ನಿಂತ ದೃಶ್ಯ. ತಮಗೆ ಅವಮಾನವಾಯಿತೆಂದು ರಾಜರುಗಳೆಲ್ಲ ದೃಪದನ ಮೇಲೆ ಯುದ್ಧ ಸಾರಿದ ಕಾದಾಡಿದ ದೃಶ್ಯ. ಅರ್ಜುನ ಭೀಮರು ಹೊಡೆದಾಡುತ್ತಾ ಅವರೆಲ್ಲರನ್ನೂ ಹಿಮ್ಮೆಟ್ಟಿಸಿದ ದೃಶ್ಯ. ಓದುಗರ ಕಣ್ಣಿನ ಮುಂದೆ ಇವೆಲ್ಲವೂ ಟ್ಯಾಬ್ಲೋಗಳ ಹಾಗೆ ಒಂದಾದ ಮೇಲೆ ಒಂದರಂತೆ ಹಾದು ಹೋಗುವುದಿಲ್ಲವೇ? ಇವೆಲ್ಲ ಹಾಗಿರಲಿ, ಆ ಘಳಿಗೆಯಲ್ಲಿ ದ್ರೌಪದಿಯ ಮನಸ್ಥಿತಿ ಹೇಗಿತ್ತು? ಲಲಿತ ಮಧುರಾಂಪಾಂಗದಲ್ಲಿ ಮುಕ್ಕುಳಿಸಿ ತಣಿಯವು ಕಂಗಳುಬ್ಬಿದ ಪುಳಕ ಜಲದಲ್ಲಿ ಮುಳುಗಿ ಮೂಡಿತು ಮೈ ನಿತಂಬಿನಿಯ ತಳಿತ ಲಜ್ಜಾಭರಕ್ಕೆ ಕುಸಿದವ್ವಳಿಸಿ ತಂಥಕ್ಕರಣವಾಂಗಿ ಕಲುಳಿತ ಸಾತ್ವಿಕ ಭಾವವಡಗಿಸಿತ್ತು ಮಾನಿನಿಯ. ಮಧುರವಾದ ಮನೋಹರವಾದ ಅಲೆಗಳು ಮೈತುಂಬುತ್ತಿವೆ. ಕಣ್ಣುಗಳಿಗೆ ಅರ್ಜುನನನ್ನು ಎಷ್ಟು ನೋಡಿದರೂ ಸಾಕಾಗುತ್ತಿಲ್ಲ. ಪುಳಕ ಜಲದಲ್ಲಿ ಮೈ ಮಿಂದೇಳುತ್ತಿದೆ. ನಾಚಿಕೆಯಿಂದ ಅಂತಃಕರಣವೂ ಒಳಗೊಳಗೆ ಸರಿಯುತ್ತಿದೆ. ಆ ಮಾನಿನಿಯ ಒಳಗಡಗಿದ್ದ ಸಾತ್ವಿಕ ಭಾವ ಪ್ರಜ್ವಲವಾಗುತ್ತಿದೆ. ಇದು ಸುಂದರಿಯೂ ಸಾತ್ವಿಕಳು ಧೀಶಕ್ತಿಯುತಳೂ ಆದವಳ ಮನೋವಿಹಾರ. ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೆ ಕೇಳಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.